ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹುಳ್ಳಿಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ನೋಡಿ, ಹುಳ್ಳಿಕಾಯಿ ಬೇಳೆ ಹಾಕಿದ್ದೀನಿ. 2 ಕೂಗಿಸ್ಕೊಬೇಕು. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 2 ಕೂಗಾದ್ಮೇಲೆ ಈಗ ಬಸ್ಸಾರಿಗೆ ಏನೇನು ರುಬ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ಕೊಬ್ಬರಿ ಇಷ್ಟು ರುಬ್ಕೊಳ್ತೀನಿ. ಸ್ವಲ್ಪ ಹುರುಳಿಕಾಯಿಗೆ ಲಾಸ್ಟಲ್ಲಿ ಬೆರೆಸೋದಕ್ಕೆ, ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಬೇಳೆ ಇಷ್ಟು ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಖಾರದ ಪುಡಿ ಹಾಕ್ಕೊಬೇಕು. ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ. ನೋಡಿ, ಈಗ ಸ್ವಲ್ಪ ಕೊಬ್ಬರಿ ಎತ್ತಿಟ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಹುಣಸೆಹಣ್ಣು ಮತ್ತು ಬೇಳೆ, ಖಾರದ ಪುಡಿ, ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಈಗ ರುಬ್ಬಿದ್ದಾಗಿದೆ. ಬೆರೆಸ್ಕೋಬೇಕು ನೀರಲ್ಲಿ. ಎಷ್ಟು ನೀರು ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಬೆರೆಸ್ಕೋಬೇಕು. ನೋಡಿ, ಬೆರೆಸಿದ್ದೀನಿ. ಇಷ್ಟು ಹದವಾಗಿ ನಾವು ನೀರು ಮಿಕ್ಸ್ ಮಾಡ್ಕೊಂಡು, ಖಾರ ನೀರು 2 ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಮಂದಕ್ಕೆ ಬೇಕೋ ಮಾಡ್ಕೋಬೇಕು. ಇವಾಗ ಕಾಯಿಸ್ಬಿಟ್ಟು ಚೆನ್ನಾಗಿ ಕಾಯಿಸಿ ಒಗ್ಗರಣೆ ಹಾಕಬೇಕು. ಎಣ್ಣೆ ಕಾಯ್ತೈತೆ. ನಾನು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಸಾಸಿವೆ ಚಿಟ್ಲಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ನಾನು ಸಾರಿಗೆ ಮತ್ತು ಪಲ್ಯಕ್ಕೆ ಒಂದೇ ಸರಿ ಒಗ್ಗರಣೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಬಾಡಿಸ್ಬೇಕು. ಒಂದು ಕಡೆ ಸಾರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಒಗ್ಗರಣೆ ಆಗಿದೆ. ನಾನು ಸಾರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾರಿಗೆ ಒಗ್ಗರಣೆ ಹಾಕಿದ್ದಾಯಿತು. ಮತ್ತು ಇವಾಗ ಪಲ್ಯ ಮಾಡಬೇಕು. ಮತ್ತು ಕೊಬ್ಬರಿ ಇಟ್ಕೊಂಡಿದ್ರಲ್ಲ ಅದನ್ನು ಬೆರೆಸೋಣ. ನೋಡಿ, ಒಗ್ಗರಣೆನೂ ಆಗಿದೆ. ಇಲ್ಲಿ ಸಾರು ಕುದ್ದಿದೆ. ನಾವು ಖಾರ ಹಾಕಿ ಬೆರೆಸಿರೋದ್ರಿಂದ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಕಮ್ಮಿ ಇರುತ್ತೆ. ನಾವು ಬೇಯಿಸುವಾಗ ಉಪ್ಪು ಹಾಕ್ಕೊಂಡು ಬೇಯಿಸಿರ್ತೀವಿ, ಆದರೂ ಕಮ್ಮಿ ಇರುತ್ತೆ. ನಾವು ಸ್ವಲ್ಪ ಹಾಕ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸಾರು ಆಗಿದೆ. ಇಲ್ಲಿ ಪಲ್ಯನೂ ಆಗಿದೆ. ಇವೆರಡು ಮುದ್ದೆಯಲ್ಲಿ ಸವಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿ, ಮುದ್ದೆ ಜೊತೆ ಸವಿಯಲು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಇನ್ನೂ ಚೆನ್ನಾಗಿರುತ್ತೆ.